ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನೋಡಿ, ನಾನು ಕ್ಯಾರೆಟ್ ಹಲ್ವ ಮಾಡ್ಕೋತಾ ಇದ್ದೀನಿ. ಹೇಗೆ ಮಾಡೋದೆಂದು ನೋಡೋಣ ಬನ್ನಿ. ಸಿಂಪಲ್ಲಾಗಿ ಬೇಗನೆ ಆಗುವಂಥ 10 ನಿಮಿಷದಲ್ಲಿ ರೆಡಿ ಆಗುವಂಥ ಕ್ಯಾರೆಟ್ ಹಲ್ವ ಮಾಡ್ಕೋತಾ ಇದ್ದೀನಿ. ಸಾಮಗ್ರಿಗಳನ್ನು ತುಂಬ ಬೇಕಾಗಲ್ಲ, ಸ್ವಲ್ಪ ಒಂದು 5 ಸಾಮಾನಿದ್ದರೆ ಸಾಕು, ಬೇಗನೆ ಮಾಡ್ಕೋಬೋದು. ನೋಡಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಹೇಗೆ ಮಾಡ್ಕೊಳ್ಳೋದೆಂದು ನೋಡೋಣ ಫ್ರೆಂಡ್ಸ್. ನೋಡಿ, ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಬೇಗನೆ ಮಾಡ್ಕೋಬೋದು. ಮನೇಲಿ ಯಾರಾದರೂ ರಿಲೇಷನ್ ಬಂದರೆ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡೋಕ್ಕಿಂತ ಈ ಥರ ಕ್ಯಾರೆಟ್ ಹಲ್ವ ಬೇಗನೆ ರೆಡಿಯಾಗುತ್ತೆ, ತುಂಬ ಚೆನ್ನಾಗೂ ಹತ್ತುತ್ತೆ, ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದೆಂದು ನೋಡೋಣ, ಓಕೆನಾ? ಇವಾಗ ನೋಡಿ, ನಾನು 1 kg ಕ್ಯಾರೆಟ್ ತೊಗೊಂಡಿದ್ದೀನಿ. ಚೆನ್ನಾಗಿ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಕ್ಯಾರೆಟೆಲ್ಲ ಮೇಲ್ಗಡೆಯಿಂದ ಸಿಪ್ಪೆ ಎಲ್ಲ ಚೆನ್ನಾಗಿ ತಕ್ಕೋಬೇಕು. ಗುಂಜು ಗುಂಜಾಗಿ ಇರುತ್ತಲ್ಲ, ಅದೆಲ್ಲ ಕ್ಲೀನಾಗಿ ಚೆನ್ನಾಗಿ ತಕ್ಕೋತಾ ಇದ್ದೀನಿ. ನೋಡಿ, ನಾನು ಈ ಥರ ಚೆನ್ನಾಗಿ ಎಲ್ಲ ತಕ್ಕೋಬೇಕು. ಇವಾಗ ನೋಡಿ, ನಾನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಈ ಥರ ಎಲ್ಲ ತಕ್ಕೊಂಡು ಮೇಲೆಗಡೆ ಇರುವ ಸಿಪ್ಪೆ ಎಲ್ಲ ಚೆನ್ನಾಗಿ ತಕ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ತುರ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ದಪ್ಪ ದಪ್ಪಾಗಿ ತುರ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ನಾನು ರೆಡಿ ಮಾಡಿಕೊಂಡು ತೋರಿಸ್ತೀನಿ ನೋಡಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ತುರ್ಕೊಂಡು ನೋಡಿ, ಇವಾಗ ಎಲ್ಲ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ದಪ್ಪಾಗಿ ತುರ್ಕೊಂಡಿದ್ದೀನಿ. ಆವಾಗ ತುಂಬ ಕೆಂಪು ರೆಡ್ ತುಂಬ ಚೆನ್ನಾಗಿ ಬರ್ತಿದ್ವು ಕ್ಯಾರೆಟು. ಇವಾಗ ನೋಡಿ, ಕೆಮಿಕಲ್ ಎಲ್ಲ ಆಗಿ ಚೆನ್ನಾಗೇ ಬರ್ತಾಯಿಲ್ಲ. ಆದರೂ ಏನು ಮಾಡಬೇಕು, ತಿನ್ನಬೇಕಲ್ಲ. ಆ ಥರನೇ ಎಷ್ಟು ಹುಡುಕಿದ್ರೂ ಸಿಗಲ್ಲ. ಇವಾಗ ರೆಡ್ ಕಲರು ಸ್ವಲ್ಪ ಯೆಲ್ಲೋ ಕಲರೇ ಇರುತ್ತೆ. ನೋಡಿ, ನಾನು 1 ಬಟ್ಟಲ ತುಪ್ಪ ತೊಗೊಂಡಿದ್ದೀನಿ. ಅದರಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ತುಪ್ಪ ಹಾಕ್ಕೊಂಡು ಎಲ್ಲ ತುರ್ಕೊಂಡಿರೋ ಕ್ಯಾರೆಟು ಹಾಕಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಹೇಳ್ತೀನಿ, ತುಂಬ ಚೆನ್ನಾಗಿ ಆಗುತ್ತೆ, ಟೇಸ್ಟು ತುಂಬ ಚೆನ್ನಾಗಾಗುತ್ತೆ, ಮತ್ತು ಬೇಗನೂ ಆಗುತ್ತೆ. ತುಂಬ ಒಳ್ಳೆಯದು ಫ್ರೆಂಡ್ಸ್. ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಎಲ್ಲ ಥರ ಒಂದೊಂದು ದಿನ ಒಂದೊಂದು ಥರ ವೆರೈಟಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸ್ವೀಟು ಜಾಸ್ತಿ ಬೇಕಿಲ್ಲ ಅಂದರೆ ಸ್ವಲ್ಪ ಹಾಕಿ ಮಾಡಿಕೊಡ್ಬೋದು, ತುಂಬ ಟೇಸ್ಟ್ ಆಗುತ್ತೆ. ಒಬ್ಬೊಬ್ರ ಮನೇಲಿ ಜಾಸ್ತಿ ಸ್ವೀಟ್ ತಿಂತಾರೆ, ಒಬ್ಬೊಬ್ರ ಮನೇಲಿ ಕಮ್ಮಿ ತಿಂತಾರೆ. ಆದರೆ ನಮ್ಮ ಮನೆಯಲ್ಲ ಅಂತೂ ಕಮ್ಮಿನೇ ತಿಂತಾರೆ. ನನಗೆ ಸ್ವೀಟು ತುಂಬ ಇಷ್ಟ, ಆದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯದು ಎಲ್ಲ ಕಮ್ಮಿ ತಿಂತಾರೆ ಸ್ವೀಟು. ನೋಡಿ, ಇವಾಗ 1-2 ನಿಮಿಷ ಹುರ್ಕೊಂಡೆ ನಾನು. 2 ನಿಮಿಷ ಹುರ್ಕೊಂಡು ಹುರ್ಕೊಂಡ್ಮೇಲೆ ಮತ್ತೆ ಈ ಕಲರ್ ಬಂದಿದೆ ನೋಡಿ. ಈ ಕಲರ್ ಆದಮೇಲೆ ಮತ್ತೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಈ ಥರ ರೆಡಿಯಾಗಿದೆ. ನೋಡಿ, ನಾನು 5 ನಿಮಿಷ ಹುರ್ಕೊಂಡೆ. ನೋಡಿ, ಇವಾಗ 5 ನಿಮಿಷ ಆದಮೇಲೆ ಇಷ್ಟು ಕಲರ್ ಚೇಂಜ್ ಆಗಿದೆ. ತುಂಬಾ ಜಾಸ್ತಿ ಹುರಿಬಾರ್ದು, ತುಂಬ ಸ್ಮೂತು ಆದರೂ ತುಂಬ ಚೆನ್ನಾಗಿರಲ್ಲ, ಟೇಸ್ಟು ಚೆನ್ನಾಗಿ ಬರಲ್ಲ. ತುಂಬ ಜಾಸ್ತಿ ಬೆಂದರೆ ನೋಡಿ, ಮೀಡಿಯಮ್ ಆಗಿರಬೇಕು, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಹುರ್ಕೋಬೇಕು. ಇದು ನೀವು 8 ದಿನ ಆದರೂ ಇಟ್ಟರೂ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ತುಪ್ಪ, ಮತ್ತೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ನಾನು ಕೈ ಆಡಿಸ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇವಾಗ ಒಂದು 6-7 ನಿಮಿಷ ಆದರೆ ಆಯಿತು, ರೆಡಿ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಕೈ ಆಡಿಸ್ಕೋತಾ ಇರಬೇಕು, ತಳ ಹಿಡಿಯುತ್ತೆ ಇಲ್ಲ ಅಂದರೆ. ನೋಡಿ, ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು 1 kgಗೆ 1 ಬಟ್ಟಲು ತುಪ್ಪ ಬೇಕಾ ಅನಿಸುತ್ತೆ. ನಾನು 1 ಬಟ್ಟಲು ತುಪ್ಪ ತೊಗೊಂಡಿದ್ದೀನಿ. ನೋಡಿ, ಇವಾಗ ನೋಡಿ ಎಲ್ಲ ರೆಡಿ ಆಯಿತು, ತುಂಬ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಜನ ಹಾಲು ಹಾಕಿ ಕುದಿಸ್ಕೋತಾರೆ, ಆದರೆ ನಾನು ಆ ಥರ ಮಾಡಿದ್ದೆ ಒಂದು ಸರಿ. ಆದರೆ ನನಗೆ ಯಾಕೋ ಚೆನ್ನಾಗಿ ಹತ್ತಲಿಲ್ಲ ಅದು. ಅದಕ್ಕೆ ನಾನು ಈ ಥರನೇ ಮಾಡ್ಕೊಬೋದು. ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಾನು. ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ. ನಮ್ಮ ಮನೆಯಲ್ಲೂ ಹೀಗೆ ಇಷ್ಟಪಟ್ಟು ತಿಂತಾರೆ, ಈ ಥರನೇ ಮಾಡು ಅಂತಾರೆ. ಮತ್ತು ನಾನು 1 kgಗೆ 1 ಬಟ್ಟಲು ಸಕ್ಕರೆ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಮ್ಮಿ ತಿಂತಾರೆ, ಆದರೆ ನಾನು ತಿಂತೀನಿ. ನನಗೆ ತುಂಬ ಸ್ವೀಟ್ ಇಷ್ಟ, ಆದರೆ ಎಲ್ಲರೂ ತಿನ್ನಬೇಕಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಿ ಮಾಡ್ತೀನಿ ನಾನು ಯಾವಾಗಲೂ. ನನಗೂ ರೂಢಿ ಬಿದ್ದಿದೆ ಇವಾಗ. ಮೊದಲು ನಾನು ತುಂಬ ಸ್ವೀಟ್ ತಿಂತಿದ್ದೆ, ಆದರೆ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಕೈ ಆಡಿಸ್ಕೋತಾ ನೋಡಿ, ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಎಲ್ಲ ನೀರು ಬಿಡುತ್ತೆ, ಜ್ಯೂಸ್ ಸಪ್ಲೈ ಆಗುತ್ತೆ. ನೋಡಿ, ಅದೆಲ್ಲ ಬಿಡಬಾರ್ದು, ಹಾಗೆ ಕೈ ಆಡಿಸ್ಕೋತಾ ಇರಬೇಕು ಸ್ವಲ್ಪ ಹೊತ್ತು, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಳಿ. ನೋಡಿ, ಹೀಗೆ ಬಿಡಲ್ದಂಗೆ ಚೆನ್ನಾಗಿ ಕೈ ಆಡಿಸ್ಕೋತಾ ಇದ್ದೀನಿ ನಾನು. 1-2 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಸಕ್ಕರೆ ಎಲ್ಲ ಕರಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಈ ಥರ ಕರಗಿದೆ ನೋಡಿ. ಇದೇ ನೋಡಿ, ತುಪ್ಪದಲ್ಲೇ ಹುರ್ಕೊಂಡು
ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಈ ಥರನೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಲು ಹಾಕ್ಕೊಂಡು ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಆಗಿಲ್ಲ ನನಗೆ, ಚೆನ್ನಾಗಿ ಅನ್ನಿಸ್ಲಿಲ್ಲ. ಈ ಥರ ನಾನು ಮಾಡ್ಕೋತೀನಿ ಪ್ರತಿ ಸರಿ. ಯಾವಾಗಲೂ ನಾನು ಕ್ಯಾರೆಟ್ ಹಲ್ವ ಮಾಡ್ಕೋವಾಗ ಈ ಥರ ಮಾಡ್ಕೋತೀನಿ. ನನಗೆ ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ಹತ್ತುತ್ತೆ, ಮತ್ತು 8 ದಿನ ಆದರೂ ಹಾಳಾಗಲ್ಲ, ತುಂಬ ಚೆನ್ನಾಗಿ ಇರುತ್ತೆ. ನನ್ನ ಮಕ್ಕಳು ಮತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಲಿನಿಂದ ಮಾಡಿದ್ದು ಒಂದು ಸರಿ ಮಾಡಿದ್ದೆ, ಆದರೆ ಅಷ್ಟು ಇಷ್ಟಪಟ್ಟಿಲ್ಲ. ಆದರೆ ಈ ಥರ ನಾನು ಒಣ ತುಪ್ಪದಲ್ಲೇ ಹುರ್ಕೊಂಡು ಮಾಡಿಕೊಟ್ಟಿದ್ದೆ, ತುಂಬ ಇಷ್ಟಪಡ್ತಾರೆ, ಮತ್ತೆ ಮಾಡು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಮತ್ತು ನಾನು ಏಲಕ್ಕಿ ಪೌಡ್ರು ಸ್ವಲ್ಪ ಹಾಕಿ ಮತ್ತು ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ಅದು ಹಾಲಲ್ಲಿ ಕುದ್ದಿರುತ್ತಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ. ಆದರೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ನಾನು ಬಾದಾಮ ಮತ್ತು ಕಾಜು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೆ, ಅದು ಹಾಕಿ ಚೆನ್ನಾಗಿ ಮತ್ತೆ ಕೈ ಆಡಿಸ್ಕೊತಾ ಇದ್ದೀನಿ. ಇವಾಗ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ನನಗೆ 10 ನಿಮಿಷ ಆಯಿತು ರೆಡಿ ಆಗೋದಕ್ಕೆ. ಫೈನಲ್ ರಿಸಲ್ಟ್ ಹೀಗಿದೆ. ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಬಾದಾಮ್ ಕಾಜು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಹಾಕೋತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.